ಅಮೇರಿಕಾಗೆ ಬರುವಂಥ 80 to 90% NRIಗಳು ಈ ಒಂದು ವಿಚಾರನ ನೆಗ್ಲೆಕ್ಟ್ ಮಾಡಿಬಿಟ್ಟಿರ್ತಾರೆ. ಹೊಸ ದೇಶಕ್ಕೆ ಬರೋಕ್ಕೆ ಬಹಳ ಖುಷಿಯಿಂದೇನೋ ಬರ್ತೀವಿ, ಆದರೆ ಒಂದು ವಿಚಾರ ತಿಳ್ಕೋಬೇಕು, ನಮ್ಮ ದೇಶದಲ್ಲಿರೋ ಲಾಸ್ಗಳು ಮತ್ತು ಬೇರೆ ದೇಶದಲ್ಲಿರುವಂಥ ಲಾಗಳು ತುಂಬಾ ಡಿಫ್ರೆಂಟ್ ಆಗಿರ್ತವೆ. ಯಾರ್ಯಾರು NRIಗಳು ಆಲ್ರೆಡಿ US ಅಲ್ಲಿ ಇದ್ದೀರೋ ಅಥವಾ ಯಾರ್ಯಾರು ಹೊಸ್ದಾಗಿ ಬರ್ತಾರೋ ಅವರೆಲ್ಲರೂ ಎಸ್ಟೇಟ್ ಪ್ಲಾನಿಂಗ್ ಮಾಡಿಸೋದನ್ನ ಮರಿಬಾರ್ದು. ತುಂಬಾ ಇಂಪಾರ್ಟೆಂಟು. ಎಸ್ಟೇಟ್ ಪ್ಲಾನಿಂಗಲ್ಲಿ ಏನೆಲ್ಲ ಇದೆ ಅಂದರೆ ವಿಲ್ ಆ್ಯಂಡ್ ಟ್ರಸ್ಟ್. ನೀವು ಆಸೆಟ್ಸ್ ಇರ್ಬೋದು, ಪ್ರಾಪರ್ಟೀಸ್ ಇರ್ಬೋದು. ಅನ್ಫಾರ್ಚುನೇಟ್ ಸಿಚುವೇಶನ್ಸ್ಲಿ ಯಾರು ನಿಮ್ಮ ಆಸ್ತಿಗಳನ್ನ ನೋಡ್ಕೊಬೇಕು ಅಂತ ವಿಲ್ ಆ್ಯಂಡ್ ಟ್ರಸ್ಟಲ್ಲಿ ಬರ್ಸೋದು ತುಂಬಾ ಇಂಪಾರ್ಟೆಂಟ್. ಎರಡನೇದು ಬೆನಿಫಿಷಿಯರೀಸ್. ತುಂಬ ಅಕೌಂಟ್ಸ್ ಇರುತ್ತೆ, ಬ್ಯಾಂಕ್ ಅಕೌಂಟ್ಸ್ ಇರುತ್ತೆ, ಸ್ಟಾಕ್ಸ್ ಇರುತ್ತೆ, ನಿಮ್ಮ ರಿಟೈರ್ಮೆಂಟ್ ಅಕೌಂಟ್ಸ್ ಇರುತ್ತೆ. ಪ್ರತಿಯೊಂದರಲ್ಲೂ ಬೆನಿಫಿಷರೀಸ್ನ ಆ್ಯಡ್ ಮಾಡೋದನ್ನು ಮರಿಬೇಡಿ. ಮೂರನೇದು ನಿಮ್ಮ ಕಿಡ್ಸ್ ಕಸ್ಟೋಡಿಯನ್. ಪೇರೆಂಟ್ಸ್ಗೇನೋ ಆದಾಗ ಆ ಮಕ್ಕಳನ್ನ ಯಾರು ನೋಡ್ಕೊಬೇಕು ಅನ್ನೋದನ್ನು ಬರ್ಸೋದು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಇಮಿಡಿಯೇಟ್ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅಥವಾ ಇಂಡಿಯಾದಲ್ಲಿರೋವಂಥವ್ರಾಗಿರ್ಬೋದು. ಯಾರು ನೋಡ್ಕೊಬೇಕು ಅನ್ನೋದನ್ನು ಡಿಕ್ಲೇರ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಇಲ್ಲಾಂದರೆ ಸ್ಟೇಟ್ ಡಿಸಿಷನ್ ತಗೊಳುತ್ತೆ. ನಾಲ್ಕನೇದು ಪವರ್ ಆಫ್ ಅಟಾರ್ನಿ. ಅದು ಫೈನಾನ್ಷಿಯಲ್ ಆಗಿರ್ಬೋದು, ಮೆಡಿಕಲ್ ರೀಸನ್ಸ್ ಆಗಿರ್ಬೋದು. ನಿಮ್ಮ ಪರವಾಗಿ ಯಾರು ಡಿಸಿಷನ್ ತೊಗೊಬೋದು ಅನ್ನೋದನ್ನು ಡಿಕ್ಲೇರ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಪವರ್ ಆಫ್ ಅಟಾರ್ನಿ. ಐದನೇದು ಡಿಜಿಟಲ್ ಅಸೆಟ್ಸ್. ಇಮೇಲ್, ಸೋಷಿಯಲ್ ಮೀಡಿಯಾ ಅಕೌಂಟ್, ಬ್ಯಾಂಕ್ ಅಕೌಂಟ್ಸ್, ರಿಟೈರ್ಮೆಂಟ್ ಅಕೌಂಟ್ಸ್, ಸ್ಟಾಕ್ಸ್, ಪ್ರತಿಯೊಂದರ ಯೂಸರ್ ನೇಮ್ ಪಾಸ್ವರ್ಡ್ನ ಸೇವ್ ಮಾಡಿಕೊಂಡು ಸೇಫಾಗಿ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡೋದು ತುಂಬಾ ಮುಖ್ಯ. ಆರನೇದು ಫಿಸಿಕಲ್ ಡಾಕ್ಯುಮೆಂಟ್ಸ್. ನಿಮ್ಮ ಮನೆ ಡಾಕ್ಯುಮೆಂಟ್ಸ್ ಇರ್ಬೋದು, ಪಾಸ್ಪೋರ್ಟ್, ವೀಸಾ, ಗ್ರೀನ್ ಕಾರ್ಡ್, ಲೈಫ್ ಇನ್ಶೂರೆನ್ಸ್, ಮೆಡಿಕಲ್ ಇನ್ಶೂರೆನ್ಸ್, ಇದರೆಲ್ಲರ ಫಿಸಿಕಲ್ ಡಾಕ್ಯುಮೆಂಟ್ಸ್ನ ಒಂದು ಫೋಲ್ಡರ್ಲಿಟ್ಟು ನಿಮ್ಮ ಫ್ಯಾಮಿಲಿಗೆ ತಿಳಿಸೋದು ಬಹಳನೇ ಇಂಪಾರ್ಟೆಂಟು. ನಾವು ಹೇಗೆ ಲೈಫ್ ಇನ್ಶೂರೆನ್ಸು, ಮೆಡಿಕಲ್ ಇನ್ಶೂರೆನ್ಸ್ ತಗೋತೀವೋ ಹಾಗೆ ಎಸ್ಟೇಟ್ ಪ್ಲಾನಿಂಗ್ ಮಾಡಿಸೋದು ತುಂಬಾ ಇಂಪಾರ್ಟೆಂಟು. ಯಾರ್ಯಾರು NRIಗಳಿದ್ದೀರೋ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರು NRIಗಳಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೀವು ನಿಮ್ಮ ಫ್ಯಾಮಿಲಿಗೆ ಕೊಡುವಂಥ ದೊಡ್ಡ ಗಿಫ್ಟ್ ಯಾವುದು ಗೊತ್ತಾ? ಎಸ್ಟೇಟ್ ಪ್ಲಾನಿಂಗ್.